ಎಚ್ಚರಿಕೆ, ದಾಂಡೇಲಿಯ ಕಾಳಿ ನದಿ ದಡದತ್ತ ಹೋಗದಿರಿ, ಮೊಸಳೆಗಳು ಮೊಟ್ಟೆ ಇಡುವ ಸಮಯವಿದು. ದಾಂಡೇಲಿಯ ಅಲೈಡ್ ಏರಿಯಾದಲ್ಲಿ ಕಾಳಿ ನದಿ ದಂಡೆಯಲ್ಲಿಯೂ ಮರಿಗಳ ಆರೈಕೆಯಲ್ಲಿ ಮೊಸಳೆ ತಿಂಗಳಲ್ಲಿ 2-3 ಬಾರಿಯಾದರೂ ಸುದ್ದಿಗೆ ಆಹಾರವಾಗುವ ಮೂಲಕ ದಾಂಡೇಲಿ ನಗರದ ಕಾಳಿ ನದಿಯ ಮೊಸಳೆಗಳು ಗಮನ ಸೆಳೆಯುತ್ತಿರುವುದು ಸಾಮಾನ್ಯವಾಗಿದೆ. 5 ಬಲಿ ಪಡೆದಿರುವ ದಾಂಡೇಲಿಯ ಮೊಸಳೆಗಳು ನರಭಕ್ಷಕ ಎಂಬ ಹಣೆಪಟ್ಟಿಗೂ ಗುರಿಯಾಗಿಸಿಕೊಂಡಿವೆ. ಆದರೆ ಅರಣ್ಯ ಇಲಾಖೆ, ನಗರಸಭೆ, ತಾಲೂಕಾಡಳಿತ ವಿಶೇಷ ಮುತುವರ್ಜಿಯನ್ನು ವಹಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ ನಂತರ ಮೊಸಳೆಗಳಿಂದಾಗುವ ದಾಳಿ ಕಡಿಮೆಯಾಗಿದ್ದರೂ 5 ಬಲಿ ತೆಗೆದುಕೊಂಡಿರುವುದರಿಂದ ಭಯ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಇನ್ನೂ ನಮ್ಮ ಜನರು ಕೂಡ ಭಯದ ನಡುವೆಯೂ ನದಿಗಿಳಿಯುತ್ತಿರುವುದನ್ನು ಮಾತ್ರ ಕಡಿಮೆಗೊಳಿಸಿಲ್ಲ. ಅದು ಏನೇ ಇರಲಿ, ಮೊನ್ನೆ ಪ್ರವಾಸಿ ಮಂದಿರದ ಹತ್ತಿರ ಬರೋಬ್ಬರಿ 40 ಮರಿಗಳಿಗೆ ಜನ್ಮ ನೀಡಿದ ಮೊಸಳೆಯ ಸುದ್ದಿ ಒಂದೆಡೆಯಾದರೆ, ಇದೀಗ ನಗರದ ಹಳಿಯಾಳ ರಸ್ತೆಯ ಅಲೈಡ್ ಪ್ರದೇಶದ ಕಾಳಿ ನದಿಯ ದಂಡೆಯಲ್ಲಿ ನಿನ್ನೆ ಗುರುವಾರ ತಡರಾತ್ರಿ ಮತ್ತು ಶುಕ್ರವಾರ ನಸುಕಿನ ವೇಳೆ ಸುಮಾರು 5 ಗಂಟೆ ಸುಮಾರಿಗೆ ತಾಯಿ ಮೊಸಳೆ ಇಂದು 5-6 ಮರಿಗಳನ್ನು ಆರೈಕೆ ಮಾಡುತ್ತಿರುವುದು ಕಂಡುಬಂದಿದೆ. ಇದು ಒಂದು ರೀತಿಯಲ್ಲಿ ಸ್ಥಳೀಯರಲ್ಲಿ ಆತಂಕಕ್ಕೂ ಕಾರಣವಾಗಿದೆ. ನಮ್ಮ ಕಾಳಿ ನದಿಯಲ್ಲಿ ಲೆಕ್ಕಕ್ಕೆ ಸಿಗಲಾರದಷ್ಟು ಮೊಸಳೆಗಳಿವೆ ಎಂಬ ಮಾತಿದೆ. ಅದು ಹೌದು ಕೂಡ. ಈಗಲೇ ಸಹಸ್ರ ಸಂಖ್ಯೆಯಲ್ಲಿ ಮೊಸಳೆಗಳಿದ್ದು, ಇನ್ನು ಈ ಮೊಸಳೆಗಳು ಮೊಟ್ಟೆಯಿಟ್ಟು ಮರಿಗಳಾಗುತ್ತಾ ಹೋದರೆ ಕಾಳಿ ನದಿಯಲ್ಲಿ ನೀರಿಗಿಂತ ಮೊಸಳೆಗಳ ಸಂಖ್ಯೆಯೇ ಜಾಸ್ತಿಯಾಗಬಹುದು. ಇನ್ನು ಬಹುತೇಕ ಮೀನೇ ಇದಕ್ಕೆ ಆಹಾರವಾಗಿರುವುದರಿಂದ ಮೊಸಳೆಗಳ ಸಂಖ್ಯೆ ಅಧಿಕವಾಗಿ ಮೀನಿನ ಸಂಖ್ಯೆ ಕಡಿಮೆಗೊಂಡು ಅವುಗಳಿಗೆ ಆಹಾರದ ಸಮಸ್ಯೆ ಎದುರಾಗಿ ಮೊಸಳೆಗಳು ದಾಂಡೇಲಿಯಿಂದ ಗಣೇಶ ಗುಡಿಯವರೆಗೆ ಹೋಗುವ ಸಾಧ್ಯತೆಯನ್ನೂ ಕೂಡ ಅಲ್ಲಗಳೆಯುವಂತಿಲ್ಲ. ಆಹಾರದ ಸಮಸ್ಯೆ ತಲೆದೋರಿದರೆ ಜನವಸತಿ ಪ್ರದೇಶಕ್ಕೂ ನುಗ್ಗುವ ಸಾಧ್ಯತೆಯೂ ಇದೆ. ಭವಿಷ್ಯದ ದಿನಗಳಲ್ಲಿ ಏನಾಗಬಹುದು ಎನ್ನುವುದನ್ನು ಕಾಲವೇ ನಿರ್ಣಯಿಸಬೇಕಾಗಿದೆ. ಏನೇ ಇರಲಿ, ಸದ್ಯದ ಮಟ್ಟಿಗೆ ಕಾಳಿ ನದಿಯ ಕಡೆಗೆ ಅಥವಾ ನದಿ ದಡದತ್ತ ಹೋಗದಿರುವುದೇ ಉತ್ತಮ ಎನ್ನುವುದನ್ನು ಜನರು ಅರಿತುಕೊಳ್ಳಬೇಕಾಗಿದೆ. ಅವಘಡ ನಡೆದು ಪಶ್ಚಾತ್ತಾಪ ಪಡುವುದಕ್ಕಿಂತ ಅವಘಡ ನಡೆಯುವ ಮುನ್ನವೇ ಎಚ್ಚೆತ್ತುಕೊಳ್ಳುವುದೇ ಸರಿಯಾದ ದಾರಿ. ಏನಂತೀರಾ? ये मारियो तब भी जंप हमारे ऊपर जो बच्चे का है जो बच्चे का है थर्ड नंबर के वो भी क्यों मसले बच्चे छोटे हैं बच्चा जा रहा अंदर का बच्चा डर ये ब्लॉक क्या भी करना रे 4 बार हमें भैया बॉल लाने गए सीधा जाके मगर हाँ कर रहा है सीधा मगर की बाजू